ಮಾಡಾಳ್ ಪುತ್ರ ಪ್ರಶಾಂತ್ ಬಂಧನ ಆಗಿದೆ. ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿದೆ. ಪುತ್ರ ಲಾಕ್ ಆಗ್ತಿದ್ದಂತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆಯಾಗಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಬಂಧನಕ್ಕೆ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈಗ ಆಗ್ರಹ ಕೇಳಿ ಬರ್ತಾ ಇರೋದು ಮಾಡಾಳ್ ವಿರೂಪಾಕ್ಷಪ್ಪ ಬಂಧನ ಆಗಬೇಕು. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 FIR ಅಲ್ಲಿ ಆಗಿರುವಂತಹ ಉಲ್ಲೇಖ ಏನಿದೆಯಲ್ಲ ಅದು ಮಾಡಾಳ್ ವಿರೂಪಾಕ್ಷಪ್ಪ ಅವರು. FIR ಅಲ್ಲಿ ಶಾಸಕ A1 ಅಂತ ಉಲ್ಲೇಖ ಆಗಿದೆ. ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ನಿರೀಕ್ಷಣಾ ಜಾಮೀನಿಗೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶಾಸಕ ಮಾಡಾಳ್ ಪ್ರಕರಣದಿಂದ ಈಗ ಬಿಜೆಪಿಗೆ ಮುಜುಗರ ಉಂಟಾಗಿದೆ. ಯಾರು ಮಾತನಾಡೋದಕ್ಕಾಗದ ಒಂದು ಸಿಚುವೇಶನ್ ಅಲ್ಲಿ ಬಿಜೆಪಿಯವರು ಇದ್ದಾರೆ. ಆದರೆ DK ಶಿವಕುಮಾರ್ ಅವರ ಪ್ರಕರಣವನ್ನ ಇಟ್ಟುಕೊಂಡು ಬಿಜೆಪಿ ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಈಗ DK ಶಿವಕುಮಾರ್ ಏನ್ ಮಾಡಿದ್ರು, ಯಾವ ರೀತಿಯಾಗಿ ಅಕ್ರಮವನ್ನು ಎಸಗಿಲ್ವಾ, ದೆಹಲಿ ಮನೆ ಆಗಿರ್ಬೋದು ಅಥವಾ ತಿಹಾರ್ ಜೈಲಿಂದ ಹೋಗಿ ಬಂದವರು, ಹೀಗೆ ನೂರಾರು ವಿಚಾರಣೆ ಇಟ್ಕೊಂಡು ಸಮರ್ಥನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಇದು ಬಿಜೆಪಿಗೆ ನುಂಗಲಾರದ ತುತ್ತ ಆಗಿದೆ. ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಬಿಜೆಪಿಗೆ ಮೇಲೆ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದೆ, ಆರೋಪಗಳನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ನಾಪತ್ತೆ ಕೂಡ ಆಗಿರೋದು ಈಗ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗ್ತಿದೆ. ಪ್ರಕರಣದಲ್ಲಿ A1 ಆಗಿರೋದೇ ಮಾಡಾಳು ವಿರೂಪಾಕ್ಷಪ್ಪ ಅವರು. ಹಾಗಾದ್ರೆ ಬಂಧನ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರ ಜೊತೆಗೆ ವಿಪಕ್ಷದವರು ಕೇಳ್ತಾ ಇದ್ದಾರೆ. ಈಗ A1 ಬಿಟ್ಟು ಉಳಿದ 4-5 ಬಂಧನ ಮಾಡಲಾಗಿದೆ, ಅವರು ಜೈಲಲ್ಲಿದ್ದಾರೆ. ಆದ್ರೆ A1 ಇಲ್ಲ, ಅವರನ್ನು ಇನ್ನೂ ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಎದುರಾಗಿದೆ. ದಾವಣಗೆರೆ ಶಾಸಕ ಮಾಡಾಳ್ ನಿವಾಸತ್ತ ಬೆಂಬಲಿಗರು ಬರ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿದೆ ಮಾಡಾಳ್ ಗ್ರಾಮ. ಮನೆಯಲ್ಲಿ ಇರುವ ಶಾಸಕರ ಕುಟುಂಬದ ಸದಸ್ಯರು ಇದ್ದಾರೆ. ಈಗ ಅಲ್ಲಿಗೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ಶಾಸಕರ ಕುಟುಂಬಸ್ಥರನ್ನ ಮಾತನಾಡಿಸ್ತಾ ಇದ್ದಾರೆ ಬೆಂಬಲಿಗರು. ಶಾಸಕ ಮಾಡಾಳ್ ಮನೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸ್ತಾ ಇದ್ದಾರೆ. ಈಗ ಕಳೆದ 2 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳು ಒಂದಷ್ಟು ಅವರ ಮನೆಯವರಿಗೂ ಚಿಂತೆಗೆ ಕಾರಣ ಆಗಿರುತ್ತೆ, ಆತಂಕಕ್ಕೆ ಕಾರಣ ಆಗಿರುತ್ತೆ. ಆದ್ರೆ ಈಗ ಅವರ ಬೆಂಬಲಿಗರಿದ್ದಾರಲ್ಲ, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬೆಂಬಲಿಗರು ಕುಟುಂಬ ಸದಸ್ಯರನ್ನ ಮಾತನಾಡಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಶಾಸಕ ಮಾಡಾಳ್ ಮನೆಗೆ ಗ್ರಾಮ ಪಂಚಾಯತಿ ಸದಸ್ಯರ ಆಗಮನ ಆಗಿದ್ದು, ಈ ಸಂದರ್ಭದಲ್ಲಿ ಒಂದಷ್ಟು ರೀತಿಯ ನೈತಿಕ ಬೆಂಬಲವನ್ನ ಕೊಡುವಂತಹ ಪ್ರಯತ್ನಗಳು, ಧೈರ್ಯ ತುಂಬುವಂತಹ ಕೆಲಸಗಳು ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅವರ ಮನೆಯಲ್ಲಿ ಅವರ ಹೆಂಡತಿ ಕೂಡ ಇದ್ದಾರೆ ಚನ್ನಗಿರಿ ನಿವಾಸದಲ್ಲಿ. ನಿನ್ನೆ ಒಂದು ಆಲ್ಮೋಸ್ಟ್ 10 ಗಂಟೆಗಳ ಕಾಲ ಲೋಕಾಯುಕ್ತ ಅಧಿಕಾರಿಗಳು ಅವರ ಇಡೀ ಮನೆಯನ್ನ ಜಾಲಾಡಿದ್ದಾರೆ. ಅಲ್ಲಿ ಏನೇನು ಹಣ ಸಿಕ್ಕಿದೆ ಅಲ್ಲೂ ಕೂಡ ಹಣ ಸಿಕ್ಕಿದೆ, ಹಾಗೆ ಆಸ್ತಿಯ ದಾಖಲೆ ಪತ್ರಗಳು ಸಿಕ್ಕಿದೆ, ಚಿನ್ನ ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ. ಇವೆಲ್ಲವನ್ನ ಇಟ್ಕೊಂಡು ಆ ನಂತರ ಅವರ ಪತ್ನಿ ಹತ್ರ ಸೈನ್ ಹಾಕಿಸ್ಕೊಂಡಿದ್ದಾರೆ. ಅದನ್ನ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಈಗ ಅವರ ಮನೆ ಹತ್ರ ಗ್ರಾಮ ಪಂಚಾಯತ್ ಸದಸ್ಯರು ಬರ್ತಾ ಇದ್ದಾರೆ, ಒಂದಷ್ಟು ಮಹಿಳೆಯರು ಬರ್ತಾ ಇರುವಂತಹ ದೃಶ್ಯಗಳನ್ನು ತೋರಿಸ್ತಿದ್ವಿ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಕಾಂಗ್ರೆಸ್ನ ಕಚೇರಿಯ ಈ ಒಂದು ಭವನದಿಂದ ಅವರು CM ಮನೆಗೆ ಮೆರವಣಿಗೆ ಮೂಲಕ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಭವನದಿಂದ ನೇರವಾಗಿ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಬೇಕು, CM ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ CM ನಿವಾಸಕ್ಕೂ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳನ್ನ ಮಾಡಲಿದ್ದಾರೆ. ಈಗ ನಿಮಗೆ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮೊನ್ನೆಯಿಂದ ಆದಂತಹ ಘಟನಾವಳಿಗಳು ಏನೇನು, ಯಾವ ರೀತಿಯಾಗಿ ಪ್ರಶಾಂತ್ ಸಿಕ್ಕಿಬಿದ್ರು, 40 ಲಕ್ಷ ಲಂಚವನ್ನ ಪಡಿತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಕಿಕ್ ಬ್ಯಾಕ್ ಅನ್ನ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ರು, ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ರು. ಹೀಗೆ ಎಲ್ಲ ಬೆಳವಣಿಗೆಗಳ ಕುರಿತು ಈಗ ಸಾಕಷ್ಟು ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಾಳು ವಿರೂಪಾಕ್ಷಪ್ಪ ಅವರ ಚನ್ನಗಿರಿಯ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿ ಅವರ ಮನೆಯವರಿಗೆ ಒಂದಷ್ಟು ನೈತಿಕ ಧೈರ್ಯವನ್ನ ಹೇಳುವಂತಹ ಪ್ರಯತ್ನ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ದಾವಣಗೆರೆ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗ ಕಳೆದ 2 ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಗೊತ್ತು. ನಿನ್ನೆ ಕೂಡ ಅವರ ನಿವಾಸದಲ್ಲಿ ಆಲ್ಮೋಸ್ಟ್ 10 ಗಂಟೆಗಳ ಕಾಲ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಜಾಲಾಡಿದ್ದಾರೆ, ಮಾಹಿತಿಗಳೇ ಹಾಕಿದ್ದಾರೆ. ಈಗ ಗ್ರಾಮ ಪಂಚಾಯತ್ ಸದಸ್ಯರು ಆಗಮನ ಆಗ್ತಾ ಇದೆ. ಹೌದು, ಅಂದ್ರೆ ಒಂದು ರೀತಿಯಲ್ಲಿ ಮನೆಯವರಿಗೆ ಧೈರ್ಯ ತುಂಬೋದಕ್ಕೆ ಆಗಮಿಸ್ತಾ ಇದ್ದಾರಾ, ಹೇಗೆ? ಹೌದು ಏನು ನಿನ್ನೆ ಸತತ ಒಂದು 10 ಗಂಟೆಗಳ ಕಾಲ ಒಂದು ಶೋಧ ನಡೆಸಿದ್ರು ಲೋಕಾಯುಕ್ತ ಪೊಲೀಸರು ಕೂಡ. ಏನು ಈ ವೇಳೆ ಸಾಕಷ್ಟು ಒಂದಷ್ಟು ಹಣ, ಒಂದು 16.5 ಲಕ್ಷ ಹಣ ಮತ್ತು
ಒಂದು 3 ಕೆಜಿಗೆ ಏನು 200 ಗ್ರಾಂ ಮಾತ್ರ ಬಾಕಿ ಇತ್ತು. ಅಷ್ಟು ಚಿನ್ನ, ಅದಲ್ಲದೆ ಕೂಡ 20 ಕೆಜಿ ಬೆಳ್ಳಿ ಕೂಡ ವಶಪಡಿಸಿಕೊಂಡು ಸಾಕಷ್ಟು ಒಂದಿಷ್ಟು ಆಸ್ತಿ ಪತ್ರಗಳನ್ನ ವಶಪಡಿಸಿಕೊಂಡು ಇಲಾಖೆಯವರು ಹೋಗಿದ್ದಾರೆ. ಆದ್ರೆ ಇದೀಗ ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಒಂದಿಷ್ಟು ಏನು ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅದಲ್ಲದೆ ಏನು ಮಹಿಳಾ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಹ ಆಗಮಿಸಿದ್ರು. ಯಾಕಂದ್ರೆ ಅವರ ಮನೆಯಲ್ಲಿ ಬರೀ ಮಹಿಳೆಯರೇ ಇರೋದ್ರಿಂದ, ಯಾಕಂದ್ರೆ ಈಗ ಮಾಡಾಳು ವಿರೂಪಾಕ್ಷಪ್ಪನವರ ತಾಯಿ, ಪತ್ನಿ ಹಾಗೂ ಅವರ ಸೊಸೆಯಂದ್ರು ಮಾತ್ರ ಮನೇಲಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಧೈರ್ಯವನ್ನು ಹೇಳಲಿಕ್ಕೋಸ್ಕರ ಸಾಕಷ್ಟು ಜನ ಬಂದ್ರು, ಮಹಿಳೆಯರು ಕೂಡ ಬಂದು ಅವರಿಗೆ ಒಂದು ಧೈರ್ಯವನ್ನು ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಎಲ್ಲೂ ಮಾಡಾಳು ವಿರೂಪಾಕ್ಷಪ್ಪನವರು ಏನು ಸತತ 2 ದಿನಗಳಿಂದ ಯಾರ ಕಣ್ಣಿಗೂ ಬೀಳದೆ ಇಲ್ಲೇ ಒಂದು ಏನು ಅಜ್ಞಾತ ಸ್ಥಳದಲ್ಲಿ ಇದಾರ ಅಂತ ಹೇಳಿ ಮಾಹಿತಿ ತಿಳಿದೆ. ಸದ್ಯ ಈಗ ಅವರಿಗೆ ಸಾಕಷ್ಟು ಏನು ಅಲ್ಲೇ ಇದ್ಕೊಂಡು ಒಂದು ಬೇಲ್ಗೆ ಒಂದು ಅಪ್ಲೈ ಮಾಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇದೆ. ನವಿತಾ ಜೈನ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.